ನೋಡೋಣ ಅದೆಲ್ಲ ಎಲ್ಲಿಗೆ ಮಾತಾಡಕ್ಕೆ ಹೋಗ್ತಾರೆ ಇವರಿಬ್ರು ಅಂತ. ಇವನ್ನೇ ಫಾಲೋ ಮಾಡ್ಕೊಂಡು ಹೋಗ್ತೀನಿ ಅಲ್ಲ. ಎಷ್ಟಿರಬೇಡ ನೋಡು. ಅವ್ರ ಅಮ್ಮ ಎಲ್ಲ ಅಷ್ಟೊಂದೆಲ್ಲ ಹೇಳಿದ್ರು ಅವಳು ಹಂಗೆ ಮಾಡ್ತಾಳೆ, ನಾನು ಇಷ್ಟೊಂದೆಲ್ಲ ಹೇಳಿದ್ರು ಇವನು ಹಿಂಗೆ ಮಾಡ್ತಾನೆ. ಇಬ್ಬರು ಅಟ್ಟು ಬಿದ್ದಾರಂಗೆ ಮಾತಾಡ್ತಾರೆ. ಅಟ್ಟು ಬಿದ್ದಾರಂಗೇನೆ ಏನು ಹಂಗೇನೆ ಇದು ಮಾಡ್ತಾ ಇದ್ದಾರೆ. ಎಲ್ಲಿಗೆ ಹೋಗ್ತಾರೆ ನೋಡೋಣ. ನೋಡ್ತೀನೋ ಇಲ್ವೋ ಅಂತ ನೋಡಿ ಅದೇ ಬತ್ತಾನೆ ಈ ಅಪ್ಪ. ಓಹೋ, ಎಲ್ಗೋದ್ರು ಬಿಡಲ್ಲ ನಾನು ಇವತ್ತು. ಸರಿಯಾಗೆ ಬಾರಿಸ್ಬಿಡ್ತೀನಿ ಇವಳು ಹಿಡ್ಕೊಂಡು. ಒಳ್ಳೆ ಮಾತನಾಗೆ ನನಗೆ ಹೇಳಿ ಸಾಕಾಗ್ಬಿಟ್ಟೈತೆ. ಬಿಡು, ನನ್ನ ಗಂಡನ ಸವಾಸಕ್ಕೆ ಬರಬೇಡ ಅಂತೇಳಿ ಎಷ್ಟು ಹೇಳಿದ್ರು ಕೇಳ್ದಂಗೆ ಇಂಥ ಮಾಡ್ತಾ ಇದ್ದಾಳಲ್ಲ ಇವಳು. ನಾನು ಬಿಡ್ತೀನಿ ಅಂತ ತಿಳ್ಕೊಂಡವಳೆ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದೇನ ಆಗ್ಲಿ ಹೇಳು, ನಾನೇನೋ ಫ್ರೆಂಡು ಬಿಡು ಅಂತೇಳಿ ಎಷ್ಟು ಅನ್ಸರ್ಸಿದ್ದೀನಿ ಅಲ್ಲ. ಅವ್ರ ಅಮ್ಮ ಏನೂ ಬೈದೈತಂತೆ, ಅವ್ರ ಅಮ್ಮ ಏನೋ ಹಿಡ್ಕೊಂಡು ಒದ್ದೈತಂತೆ. ಹಂಗಂದ್ರೂ ಹಿಂಗೆ ಮಾಡ್ತಾಳಲ್ಲ, ಎಷ್ಟು ಹಠ ಮಾಡ್ತಾಳಲ್ಲ ಇವಳು. ಇಬ್ರು ಎಲ್ಲಿಗೆ ಹೋಗ್ತಾ ಇದ್ದಾರೆ ಮಾತಾಡೋಕ್ಕೆ. ಅದೇನು ಮಾತಾಡ್ತಾರೆ ನೋಡೋಣ. ನಾನೇನು ಬಿಡಲ್ಲ. 2 ದಿವಸ ಆಯಿತು ರಘು ಮಾತಾಡಿ ನಾವಿಬ್ರು. ನನಗಂತೂ ಭಾಳ ಬೇಜಾರಾಗೋದು. 2 ದಿವಸ ಆಯ್ತಲ್ಲಪ್ಪ ಮಾತಾಡಿ ಅಂತ ನಮ್ಮ ಅಮ್ಮಾಯಿ ಒಂದು. ನಾನು ಅದಕ್ಕೆ ನಮ್ಮ ಅಮ್ಮಾಯಿಗೆ ಹೇಳಿದ್ದೀನಿ, ಅಮ್ಮ ಏನಂದ್ರೆ ನಾನಂತೂ ರಘು ಜೊತೆ ಮಾತಾಡೋದು ಬಿಡೋದಿಲ್ಲ ಕಣಮ್ಮ ಅಂತ ಹೇಳ್ಬಿಟ್ಟಿದ್ದೀನಿ. ನೀನೇನು ಎದ್ರು ಕಮಲ ಅಮೃತ ಹಂಗೆ ಮಾತಾಡ್ತೀಯ? ನಾನು ಅಷ್ಟೇ. ಅವಾಣಿಂಗೆ ಹೇಳ್ಬಿಟ್ಟಿದ್ದೀನಿ ಏನಂತಂದ್ರು ಅಮೃತ ಜೊತೆ ಮಾತಾಡೋದಂತೆ ಬಿಡಲ್ಲ. ನಾವಿಬ್ಬರು ಪಾರ್ಟ್ನರ್ ಆಗಿದ್ದೀವಿ ಅಂದಮೇಲೆ ಮಾತಾಡಲೇಬೇಕು. ಮಾತಾಡ್ಕೊಂಡು ನಾವಿಬ್ರು ಕೆಲಸ ಮಾಡ್ಕೊಂಬ್ಲೇಬೇಕು. ಇವಾಗ ನಾವು ಎಲ್ಲನ ಕುರಿ ಎಲ್ಲನ ಶೆಡ್ ಮಾಡಿಕೊಂಡು ಇವಾಗೆಲ್ಲ ಕುರಿ ಮರಿಗಳನ್ನೆಲ್ಲ ತೊಗೊಂಬಂದಿದ್ದೀವಲ್ಲ, ಪಾರ್ಟ್ನರಾಗಿ ಮಾಡ್ತಾ ಇದ್ದೀವಿ ಅಂದಮೇಲೆ ಮಾತಾಡಲೇಬೇಕು ಅಂತೇಳಿ ನಾನು ಸರಿಯಾಗಿ ಹೇಳ್ಬಿಟ್ಟಿದ್ದೀನಿ. ಅವಳು ಸುಮ್ಮನಾಗ್ಬಿಟ್ಟವಳೆ. ನಾನು ಯಾರಿಗೂ ಹೆದರ್ಕಮ್ಮಲ್ಲ. ನಾನು ನಮ್ಮ ಅಮ್ಮಗೆ ಹೇಳ್ಬಿಟ್ಟಿದ್ದೀನಿ, ನೀನೇನಂದ್ರೆ ನನ್ನ ಏನು ಮಾಡೋಕ್ಕಾಗಲ್ಲ ಕಣಮ್ಮ ಅಂತ. ನಾನು ನಮ್ಮ ಅಮ್ಮಗೆ ಎದೆದ್ರಿಗೆ ಮಾತಾಡ್ತೀನಿ, ನಾನೇನು ಹೆದರ್ಕಮ್ಮಲ್ಲಪ್ಪ. ನಾನು ಹಿಂಗೆ ಮಾತಾಡ್ತೀನಿ ಗೊತ್ತಾ. ನಾನು ತಲೆ ಹೆದರ್ಕಮ್ಮಕ್ಕೆ ಹೋಗಲ್ಲ. ಯಾವುದೊಂದು ವಿಚಾರಕ್ಕೆ ಆಗಲಿ ನಮ್ಮ ಮನೆಗೆ ನಾನು ಹೇಳ್ದಂಗೆ ಕೇಳಬೇಕಲ್ಲ ನಮ್ಮ ಮನೆಗೆ. ನಮ್ಮ ಅಮ್ಮದಾಗಿರ್ಬೋದು ಎಲ್ಲರೂ ಅಷ್ಟೇ. ನಾನು ಅದಕ್ಕೆ 2 ದಿವಸ ಆಯ್ತಲ್ಲ, ಅದಕ್ಕೆ ಮಾತಾಡೋಣ ಅಂತ ನಾನು ನಿನ್ನ ಕರೆದಿದ್ದು. ಇವಾಗ ಅದನ್ನೆಲ್ಲ ರೆಡಿ ಮಾಡಿಬಿಡು. ಒಟ್ಟಿನಲ್ಲಿ ಇಬ್ಬರು ಚೆನ್ನಾಗಿರ್ಬೇಕು ನಾವು. ಅದೇ ನನಗಂತೂ ನಮ್ಮಮ್ಮಯ್ಯ ಅವರಿಗೆ ಕೊಟ್ಟು ಮದುವೆ ಮಾಡ್ತೀನಿ, ಇವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತೈತೆ. ನನಗೆ ಅದೆಲ್ಲ ಇಷ್ಟನೇ ಆಗಲ್ಲ ರಘು. ಯಾರಿಗೆ ಕೊಟ್ಟು ಮದುವೆ ಮಾಡಿದ್ರು ನನಗಿರೋದಕ್ಕೆ ಇಷ್ಟ ಇಲ್ಲ. ನನಗೆ ನಿನ್ನ ಜೊತೆ ಇರೋದಕ್ಕೇ ಭಾಳ ಇಷ್ಟ. ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ ಅಲ್ಲ. ಇಷ್ಟೆಲ್ಲ ಹೇಳಿದ್ರು ಇನ್ನು ನನ್ನ ಗಂಡನ ಬಿಟ್ಟಿಲ್ವಲ್ಲ ಇವಳು. ನಾನು ಸುಮ್ಮನಿರಲ್ಲ. ಇವತ್ತಿಲ್ಲ ಸರಿಯಾಗಿ ಅವಳನ್ನ ಊರು ಮುಂದಕ್ಕೆ ಹಾಕ್ತೀನಿ. ಬಿಡಲ್ಲ. 4 ಬಾರಿಸ್ಬಿಟ್ಟು ಊರು ಮುಂದಕ್ಕೆ ಹಾಕ್ತೀನಿ. ಕವಿತಕ್ಕನಿಗೆ ಹೇಳ್ತೀನಿ. ಆ ಅಕ್ಕನೂ ಹೇಳೈತಂತೆ ಪಾಪ. ನಂಗಂದ್ರೂ ಎದ್ದೆದ್ರಿ ಮಾತಾಡ್ತಾಳೆ ಕಣಮ್ಮ, ನಾನು ಎಷ್ಟು ಹೇಳಿದ್ರು ಕೇಳಲ್ಲ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಮದುವೆ ಮಾಡೋಕೆ ಸುಮ್ಮನೆ ಅಂತ ಹೇಳಿದ್ದೀನಿ. ನಿಮ್ಮಮ್ಮ ಏನಾದರೂ ಒಳ್ಳೆ ಕೆಲಸದವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತಂದ್ರೆ ನಾನು ಮರ್ತು ಬಿಡ್ತೀಯ ಅಮೃತ? ಚಾನ್ಸೇ ಇಲ್ಲ. ನಾನಂತೂ ಮದುವೆ ಅಂತ ಆದರೆ ನನ್ನ ರಘುನೇ ಮದುವೆ ಆಗೋದು ಅಂತ ಹೇಳಿದ್ದೀನಿ. ಅಲ್ಲ ಇವಾಗ ವಾಣಿ ಬೇರೆ ಇದ್ದಾಳೆ. ವಾಣಿಯಿಂದ ಡೈವರ್ಸ್ ತಗೊಳ್ತೀಯೋ ಇಲ್ಲ ಏನು ಮಾಡ್ತೀಯ ಅಂತ. ಇಲ್ಲಪ್ಪ, ಯಾರು ಡೈವರ್ಸ್ ತೊಗೊಳಲ್ಲ, ಏನಿಲ್ಲ. ಯಾಕೆ ಡೈವರ್ಸ್ ತೊಗೊಳಲ್ಲ? ಅವಳು ಇರ್ತಾಳೆ. ಅವಳು ಕೆಲಸ ಮಾಡ್ಕೊಂಡು, ಈಗ ಕೆಲಸದವ್ರು ಒಬ್ಬರು ಬೇಕಲ್ವಾ ನಿನಗೆ. ಏನು ಕೆಲಸ ಮಾಡೋಕ್ಕೂ ಆಗಲ್ಲ. ಏನು ಮಾಡೋಕ್ಕಲ್ಲ. ಈಗ ಅವಳು ಇರ್ತಾಳೆ, ಅವಳೆಲ್ಲ ಒಂದು ಕಡೆಗೆ ಇರ್ತಾಳೆ. ನಾವಿಬ್ರು ಯಜಮಾನಿಕೆ ಮಾಡಿಕೊಂಡು ಇಬ್ಬರು ಕೆಲಸ ಮಾಡಿಕೊಂಡು ಇರೋದು. ಅವಳು ಮನೆ ಕೆಲಸ ಮಾಡ್ಕೊಂಡು ಇರ್ತಾಳೆ. ಇವಾಗ ಅವಳಿಗೆ ಯಾರು ಇದ್ದಾರೆ ಹೇಳು? ಅವ್ರ ಅಪ್ಪ ಅವ್ರ ಅಮ್ಮ ಮಾತಾಡ್ಸಲ್ಲ, ಅವ್ರ ಚಿಕ್ಕಪ್ಪ ದೊಡ್ಡಪ್ಪಳು ಯಾರೂ ಮಾತಾಡ್ಸಲ್ಲ ಅವಳನ್ನ. ಅವಳು ಎಲ್ಲಿಗೆ ಹೋಗ್ತಾಳೆ? ಒಂಟಿಯಾಗಿ ಹೋಗಿ ಕೆಲಸ ಮಾಡ್ತೀನಿ ಅಂತಂದ್ರೂ ಆಗಲ್ಲ ಅವಳ ಕೈಲಿ. ಒಬ್ಬಳೇನೆ ನನ್ನ ಪಾಡಿಗೆ ನಾನು ಹೋಗಿರ್ತೀನಿ ಅಂತಂದ್ರೂ ಅವಳ ಕೈಲಿ ಇರೋಕ್ಕಾಗಲ್ಲ. ಅದಕ್ಕೇ ನಾವು ಇಬ್ಬರೂ ಕೆಲಸ ಮಾಡಿಕೊಂಡು ನಾವಿಬ್ಬರೂ ಇದ್ದುಬಿಡೋಣ. ಅವಳು ಮನೆಗೆ ಕೆಲಸ ಎಲ್ಲ ಮಾಡಿಕೊಂಡು ನಾವು ಹೇಳ್ದಂಗೆ ಕೇಳ್ಕೊಂಡು ಅವಳು ಇರ್ತಾಳೆ. ಒಟ್ಟಿನಲ್ಲಿ ಮನೆ ಕೆಲಸದವ್ರು ಇದ್ದಂಗೆ ಇರಬೇಕು. ಅಡುಗೆ ತಿಂಡಿ ಎಲ್ಲ ಮಾಡಿಕೊಂಡು ನಮ್ಮ ಬಟ್ಟೆ ತೊಳ್ಕೊಂಡು ಇದ್ದುಬಿಡ್ತಾಳೆ. ಈಗ ನಿನಗಾಗಲ್ವಲ್ಲ, ಅದಕ್ಕೆ ಕೆಲಸಗಳೆಲ್ಲ ಮಾಡಿ ನಿನಗೆ ಅಭ್ಯಾಸ ಇಲ್ಲ. ಒಬ್ಬಳೆ ಮಗಳು ಬೇರೆ ಚೆನ್ನಾಗಿ ಸಾಕವ್ರೆ ನಿಮ್ಮಪ್ಪ ನಿಮ್ಮಮ್ಮ. ಅದಕ್ಕಾಗಿನ ನಾನು ಅವಳಿಗೆ ಹೇಳ್ತೀನಿ, ಮನೆ ಕೆಲಸ ಎಲ್ಲ ಮಾಡಿಕೊಂಡು ಇದ್ಬಿಡು ನೀನು ಅಂತ ಹೇಳ್ತೀನಿ. ಹಂಗೆ ಹೇಳ್ಬಿಡು ಅಷ್ಟೇ. ಮನೆ ಕೆಲಸ ಮಾಡೋಕ್ಕೆ ಹೆಂಗೂ ಯಾರೂ ಇರಲ್ವಲ್ಲ. ಮತ್ತೆ ಮನೆ ಕೆಲಸದವ್ರು ನೋಡ್ಬೇಕಂದ್ರೆ ಕಷ್ಟ ಆಗುತ್ತೆ. ಅವ್ರಿಗೆ ಮತ್ತೆ 4-5 ಸಾವಿರ ಕೇಳ್ತಾರೆ. ಬಂದ್ರೂ ಒಳ್ಳೆಯವ್ರು ಯಾರೂ ಬರೋಲ್ಲ. ಬರೀ ಅಂತಿಂಥವ್ರು ಬರ್ತಾರೆ, ಸ್ವಲ್ಪ ದಿನ ಕೆಲಸ ಮಾಡ್ತಾರೆ, ಪೇಮೆಂಟ್ ಇಸ್ಕೊಂತಾರೆ, ಹೋಗ್ತಾರೆ. ಮತ್ತು ಮನೆಯಾಗೆಲ್ಲನ ಅವರು ಒಬ್ಬೊಬ್ಬರು ಒಳ್ಳೆಯವ್ರು ಇರ್ತಾರೆ, ಒಬ್ಬೊಬ್ರು ಕೆಟ್ಟವ್ರು ಇರ್ತಾರೆ. ಹೇಳ್ದಂಗೆ ಕೇಳಲ್ಲ. ಒಬ್ಬೊಬ್ಬರು ಜಂಬ ಮಾಡ್ತಾರೆ, ಆ ಥರ ಇರ್ತಾರಲ್ಲ. ಅದಕ್ಕೆ ಒಳ್ಳೆಯವರು ಇರ್ತಾರೆ, ಆದರೆ ಒಳ್ಳೆಯವರೇ ಸಿಗಬೇಕು ನಮಗೆ ಅಂತ ಹೇಳೋಕ್ಕಾಗಲ್ವಲ್ಲ. ಒಳ್ಳೆಯವರು ಸಿಗಲ್ಲ, ಏನಿಲ್ಲ. ಅದಕ್ಕೆ ಹೆಂಗೋ ಏನೋ ನಾವು ನೋಡಿರಲ್ವಲ್ಲ, ಸ್ವಲ್ಪ ಅನುಮಾನ ಮನಸ್ಸಿಗೆ. ಅದಕ್ಕೆ ಹೆಂಗೋ ಇವಳು ಮನೆ ಕೆಲಸ ಮಾಡ್ಕೊಂಡು ಇರ್ತಾಳೆ ಬಿಡ್ರಿಗು. ಸರಿ ಸರಿ ಸರಿ, ನಾನು ಅಟ್ಕೆನೆ ಬಂದು ಮಾತಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದು. ಇನ್ನೇನು ಇಲ್ಲಮ್ಮ, ಹೇಳ್ಬೇಕು. ಅದಕ್ಕೆ ಮಾತಾಡೋಣ ಅಂತ ಬಂದೆ. ನಿಮ್ಮಿಬ್ಬರಿಗೂ ಮಾನ ಮರ್ಯಾದೆ ಬೇಡವೆ? ಇಷ್ಟೆಲ್ಲ ಹೇಳಿದ್ರು ಇನ್ನೂ ಬಂದು ಇಲ್ಲಿ ಮಾತಾಡ್ತಾ ಇದ್ದೀರಲ್ಲ,
ನಿಮ್ಗೇನು ಅನ್ಸಲ್ವೇ? ಸುಮ್ಮನೆ ಇಲ್ಲಿಂದ ಹೋಗೋದ್ ಕಲಿ, ಜಾಸ್ತಿ ಮಾತಾಡಬೇಡ. ಎಕ್ಸ್ಟ್ರಾ ಮಾತಾಡಿದ್ರೆ ನನ್ನ ಹತ್ರ ಸರಿ ಹೋಗೋದಿಲ್ಲ. ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ? ಮಾತಾಡೋದೇನೆ ಏನಕ್ಕೆ ಹಿಂಗೆ ಮಾತಾಡ್ತಾ ಇದೆಯಾ ಅಂತಂದರೆ ಯಾಕೆ ಇಲ್ಲಿ ಬಂದು ಮಾತಾಡ್ತಾ ಇದೀಯ? ಇಷ್ಟೆಲ್ಲ ಹೇಳಿದ ಮೇಲೂ ನೀನು ಹಿಂಗೆ ಬಂದು ಇವನ ಜೊತೆ ಮಾತಾಡ್ತಾ ಇದೆಯಾ ಅಂತಂದರೆ ನಿನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ನಾನು ಹೇಳಿದ್ದೀನಿ ವಾಣಿ, ನಾನು ಹೇಳಿದ್ದೀನಿ, ನಾನಂತೂ ಅಮೃತನ ಜೊತೆ ಮಾತಾಡೋದು ಬಿಡೋದಿಲ್ಲ ಅಂತೇಳಿ ಇಷ್ಟೆಲ್ಲ ಹೇಳಿದ್ರು ನೀನು ಯಾಕೆ ಹಿಂಗೆ ಬಂದು ಪದೇ 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 ನಮ್ಮಿಬ್ಬರಿಗೂ ಡಿಸ್ಟರ್ಬ್ ಮಾಡ್ತೀಯಾ? ಹಾಂ, ಸುಮ್ಮನೆ ಇರೋಕ್ಕಾಗಲ್ವಾ? ಸುಮ್ಮನೆ ಮನೆ ಕೆಲಸ ಮಾಡಿಕೊಂಡು ಸುಮ್ಮನೆ ತಂದಾಕಿರೋದನ್ನ ಮಾಡ್ಕೊಂಡು ಉಣ್ಕೊಂಡು ಇರು. ಕೆಲಸ ಮಾಡೋಕ್ಕಾದ್ರೆ ಮಾಡು, ಇಲ್ಲ ಅಂತಂದರೆ ಸುಮ್ಮನೆ ಇದ್ಬಿಡು. ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಇರು ಸುಮ್ಮನೆ. ನೀನೇನು ಕೇಳೋದೇನು ಬೇಡ, ನಮ್ಮನ್ನೇನು ಕೇಳಬೇಡ, ಏನು ಮಾತಾಡಬೇಡ ನೀನು. ಬಿಡು ಬಿಡು, ಮಾತಾಡಬಾರ್ದು, ಸುಮ್ಮನೆ ಎಲ್ರಿಗೂ ಸದ್ರ ಹಾಕ್ತೀವಿ ಅಂತ ಹೇಳಿ ಎಷ್ಟೆಲ್ಲ ನಾನು ಒಳ್ಳೆ ಮಾತನಾಗೆ ಹೇಳಿದ್ರು ನೀವಿಬ್ರು ಹಿಂಗೆ ಮಾಡ್ತಾ ಇದ್ದೀರಾ ಅಂತಂದರೆ ಇಲ್ಲ, ಇವತ್ತು ಊರಾಗ ಮರ್ಯಾದೆ ತೆಗಿತೀನಿ, ಊರಾಗೆಲ್ಲ ಹೇಳ್ಕೊಂಡು ಹೋಗ್ತೀನಿ. ಬಂದಿಲ್ಲಿ ಮರ್ಯಾದೆ ಇಲ್ಲೆಲ್ಲ ನಾ ಮಾತಾಡೋದಲ್ಲ, ಮಾತುಗಳಾಗೆಲ್ಲ ಇಲ್ಲ ಬಿಡಲ್ಲ ತಡಿಯೆ. ಹಿಂಗೆ ಬಂದು ನೀವೆಲ್ಲಿ ಸರ್ ಬರುತ್ತಲ್ಲಿ ಮಾತಾಡ್ತಾನೆ ನಿನ್ಕಮ್ಮದು ಇಬ್ಬರಾಳನು. ನಿಮ್ಮಮ್ಮ ಇಷ್ಟೆಲ್ಲ ಹೇಳಿದ್ರು ನೀನು ಹಿಂಗೆ ಬಂದು ಮಾತಾಡ್ತೀಯಲ್ಲ, ಗೊತ್ತಾಗಲ್ವೇ? ಯಾರನ್ನ ಮ್ಯಾಮ್ ಒಳ್ಳೆಯವ್ರನ್ನ ಮದುವೆ ಆಗಿ ಚೆನ್ನಾಗಿರೋದು ನೋಡು. ಅದು ಬಿಟ್ಬಿಟ್ಟು ಇವನಿಂದ ಯಾಕೆ ಬಿದ್ದಿದೀಯ? ಅಲ್ಲ, ಮದುವೆ ಆಗಿ ಈ ರೀತಿ ನನಗೆ ಮೋಸ ಮಾಡ್ತಾ ಇದೆಯಲ್ಲ ನೀನು. ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಮದುವೆ ಆಗಿರೋ ಜೊತೆ. ಯಾಕಮ್ಮ ವಾಣಿ, ಏನಾಯ್ತೆ? ಬಾ ಕವಿತಕ್ಕ, ನೋಡ್ಬಾ ನಿನ್ನ ಮಗಳು ಮತ್ತೆ ಅವನ ಜೊತೆ ಬಂದು ಮಾತಾಡ್ತಾ ಇದ್ದಾಳೆ. ನೋಡಿ, ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಇವಳು ಕೇಳಲಿಲ್ಲ ಅಂತಂದರೆ ಏನು ಮಾಡ್ಬೇಕು ಹೇಳಕ್ಕ? ನನಗೆ ಎಷ್ಟು ಹೊಟ್ಟೆ ಉರಿದು ಹೋಗ್ಬಿಡ. ನನ್ನ ಗಂಡನ ಜೊತೆ ಹಿಂಗೆ ಮಾತಾಡ್ತಾ ಇರೋದನ್ನೆಲ್ಲ ನಾನು ನೋಡಿದ್ರೆ ನನಗೆಲ್ಲ ಸಹಿಸ್ಕೊಂಬಕ್ಕಾಗುತ್ತೆ ಅಣ್ಣಕ್ಕ. ನೋಡಿ ಹೆಂಗೆ ಮಾಡ್ತಾ ಇದ್ದಾಳೆ ಇವಳು ಅಂತ. ಏನೇ ಅಮೃತ, ಇಷ್ಟೆಲ್ಲ ಹೇಳಿದ್ದೀನಿ, ರಾತ್ರಿ ಎಲ್ಲ ಬುದ್ಧಿ ಹೇಳಿದ್ದೀನಿ ನಿನಗೆ. ಹಿಂಗೆ ಮಾಡಬೇಡ ಕಣಮ್ಮ, ಯಾರಿಗಾದ್ರೂ ಒಳ್ಳೆ ಕೆಲಸದಾಗಿರೋ ಅಂಥವ್ರಿಗೆ ಕೊಟ್ಟು ಮದುವೆ ಮಾಡ್ತೀನಿ, ಬೇಡ ನಿನ್ನ ಜೀವನ ಹಾಳು ಮಾಡ್ಕೋಬೇಡ, ಮದುವೆ ಅಂತಂದರೆ ಅಷ್ಟು ಸುಲಭ ಅಲ್ಲ ಅಂತ ಹೇಳಿ ಇಷ್ಟೆಲ್ಲ ಹೇಳಿದ ಮೇಲೂ ನೀನು ಮತ್ತೆ ಇವನ ಜೊತೆಗೆ ಬಂದು ಮಾತಾಡ್ತಾ ಇದೀಯ ಅಂತಂದರೆ ಯಾರು ಸುಮ್ಕಿರ್ತಾರೆ ಹೇಳಿ? ಯಾರು ಸುಮ್ಮನಿರ್ತಾರೆ? ಯಾರು ಸುಮ್ಕಿರಲ್ಲ. ಸುಮ್ಮನೆ ಇರೋದು ಕಲಿ. ಏನು ನಿನಗಾದ್ರೂ ಬೇಡವೆ? ಸ್ವಲ್ಪನಾದ್ರೂ ಭಯ ಇರಲಿ, ಸ್ವಲ್ಪ ಭಯವಾಗಿರೋದು ಕಲಿ. ಭಯ ಇಲ್ದಂಗೆ ಆಡಬೇಡ. ನಾನೇನು ಮಾಡೋಕ್ಕಲ್ಲ, ಅಮೃತನೇ ನಿನ್ನ ಜೊತೆ ಮಾತಾಡಬೇಕು ರೋಗು, ನಿನ್ನ ಜೊತೆ ಮಾತಾಡಬೇಕು ರೋಗು ಅಂತೇಳಿ ಹೇಳ್ತಿದ್ಲು. ಅದಕ್ಕೆ ನಾನು ಬಂದೆ. ಅಮೃತ ನನ್ನ ಜೊತೆ ಮಾತಾಡ್ಬೇಕಂತ ತುಂಬ ಆಸೆ ಪಡ್ತಾ ಇದ್ಲು, ಅದಕ್ಕೆ ಮಾತಾಡೋಣ ಅಂತ ಬಂದೆ. ಅದರಲ್ಲೇನು ತಪ್ಪೈತೆ? ಅದರಲ್ಲೇನು ತಪ್ಪಿಲ್ಲ. ನೀವು ಏನೇನೋ ತಿಳ್ಕೊಬೇಡಿ, ಏನೇನೋ ಮಾತಾಡಬೇಡಿ, ಅಷ್ಟೇ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ ನಾನು. ನೀವು ಜಾಸ್ತಿ ಮಾತಾಡಬೇಡಿ ನನ್ನ ಹತ್ರ. ಅವನು ಹಂಗೆ ಕಣಕ್ಕ, ಅವನ ಹತ್ರನೂ ಏನು ಮಾತಾಡಂಗಿಲ್ಲ. ಅವನು ಅಂತವನೇ. ಅಯ್ಯೋ, ಇಂಥವ್ರಿಗೆಲ್ಲ ಏನು ಹೇಳಬೇಕು ಒಂದು ಗೊತ್ತಾಗಲ್ಲ ಬಿಡು. ನಾವೇನು ಮಾತಾಡೋಕ್ಕಾಗಲ್ಲ, ಇಂಥವ್ರಿಗೆಲ್ಲ ಏನು ಹೇಳೋಕ್ಕಾಗಲ್ಲ ಕಣಕ್ಕ, ಏನು ಹೇಳೋಕ್ಕಾಗಲ್ಲ. ನಾವೇನೋ ಒಳ್ಳೆ ಮಾತಾಗೆ ಬಿಡು, ಅರ್ಥ ಮಾಡ್ಕೊತಾರೆ ಅಂತೇಳಿ ಒಳ್ಳೇದು ಹೇಳಿದ್ರೆ ಅಲ್ಲ. ನೋಡಿ ಇವ್ರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ. ಎಷ್ಟು ಒಳ್ಳೆ ಮನಸ್ಸು ಐತೆ, ಒಳ್ಳೆಯವಳು, ನನ್ನ ಫ್ರೆಂಡು ಅಂತ ನಾನು ಎಷ್ಟು ಇವಳನ್ನು ನಂಬಿದ್ದೆ. ಆದರೆ ಇವಳಿಂದಲೇ ನನಗೆ ಈ ರೀತಿ ಮೋಸ ಆಗ್ತೈತೆ ಅಂತಂದರೆ ಯಾರು ತಾನೇ ಸಹಿಸ್ಕೊಂತಾರೆ ಹೇಳಕ್ಕ? ನೀನೇ ಯಾರು ಸಹಿಸ್ಕೊಂಬಲ್ಲ. ನಾನು ಎಷ್ಟು ಹೇಳಿದ್ದೀನಿ ನಮ್ಮ ವಾಣಿ, ಕೇಳಲಿಲ್ಲ ಅಂದರೆ ಏನು ಮಾಡೋಣ? ನನಗೆ ಎದ್ರಿಗೆ ಮಾತಾಡ್ತಾಳೆ, ವಾದ ಮಾಡ್ತಾಳೆ. ಏನು ಮಾಡಬೇಕು ಏನೋ ನನಗೂ ಒಂದು ಗೊತ್ತಾಗಲ್ಲ ಕಣಮ್ಮ. ನೋಡಿದ್ರಲ್ಲ ವೀಕ್ಷಕರೇ, ಅಲ್ಲ ಇವಾಗ ನಾನು ಎಷ್ಟು ಒಳ್ಳೆ ಮಾತನಾಗಿ ಹೇಳಿದ್ರು ಕೇಳ್ದಂಗೆ ಬಂದು ಇಬ್ಬರು ಮತ್ತೆ ಮಾತಾಡ್ತಾ ಇದ್ದಾರೆ ಅಂತಂದ್ರೆ ನಾನಂತೂ ಬಿಡಲ್ಲ. ಇವ್ರನ್ನ 4 ಜನದ ಮುಂದೆ ಇದನ್ನು ಮುಂದಕ್ಕೆ ಹಾಕ್ಬಿಟ್ಟು ಅದೇನು ತೀರ್ಮಾನ ಮಾಡ್ಕೊತೀನಿ ಅಷ್ಟೇ. ನೋಡ್ತಾ ಇರಿ, ನನ್ನ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬೊಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.